ಅಂತ ಅಂದ್ಕೊಳ್ತೀನಿ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನು ಅಂತ ಅಂದರೆ, ನಾವು ಕೋಕೋನಟ್ ಆಯಿಲ್ ಯೂಸ್ ಮಾಡಿ ಸ್ಟಿಲ್ಲು ಒಂದು ಸ್ವಲ್ಪ ಏನೋ ಕೂದಲೆಲ್ಲ ರಫ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಲಾಸ್ಟ್ ಟೈಮ್ ವೀಡಿಯೋದಲ್ಲಿ ನಾನು ತೋರಿಸಿದ್ದೆ, ಪರ್ಪಲಲ್ಲಿ ನಾನು ಇದನ್ನು ತರಿಸ್ಕೊಂಡಿದ್ದೆ, ಫ್ಲ್ಯಾಕ್ ಸೀಡ್ ಜೆಲ್ಸು, ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು. ಸೊ ಇದನ್ನು ಇವತ್ತು ಯೂಸ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಯೂಸ್ ಮಾಡಿ ಅದ್ರ ರಿಸಲ್ಟ್ ಕೂಡ ನೋಡೋಣ. ಇವತ್ತು ನಾನು ಇದನ್ನು ಓಪನ್ನೇ ಮಾಡಿರಲಿಲ್ಲ, ಸೀಲ್ ಕೂಡ ಹಾಗೆ ಇತ್ತು. ಸೊ ಓಪನ್ ಮಾಡಿ ಇವತ್ತು ಯೂಸ್ ಮಾಡಿ ನೋಡ್ಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಕನ್ಸಿಸ್ಟೆನ್ಸಿಲಿ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ, ಹೇಗಿದೆ ಅಂತಲೂ ನೋಡೋಣ. ಇದು ಆಲ್ರೆಡಿ ಆಯಿಲ್ ಥರನೇ ಇದೆ, ಒಂದ್ಸರಿ ಶೇಕ್ ಮಾಡ್ಕೊಂಡು ಬಿಡೋಣ. ನನ್ನ ಹೇರ್ ಅಂತೂ ಫುಲ್ ಡ್ರೈ ಆಗಿಬಿಟ್ಟಿದೆ. ಸೊ ಅದಕ್ಕೆ ಸ್ವಲ್ಪ ಯೂಸ್ ಮಾಡಿ ನೋಡೋಣ ಹೀಗಿದೆ. ಸೊ ಇದನ್ನು ನಿನ್ನೆ ಫ್ರೈಡೇ ಆಗಿದ್ದರಿಂದ ನಾನು ಹೇರ್ ವಾಶ್ ನಿನ್ನೆ ಮಾಡಿದ್ದೆ. ಸೊ ಇವತ್ತು ಇದನ್ನು ಹಚ್ಬಿಟ್ಟು ಹಾಗೆ ಹೇರ್ ವಾಶ್ ಮಾಡಿ ಇದ್ರ ಚಾಲೆಂಜ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಟಿನ್ಯೂಸ್ ಆಗಿ ಒಂದು 7 ಡೇಸ್ ಯೂಸ್ ಮಾಡಿ ಟ್ರೈ ಮಾಡೋಣ ಅಂತ. ಈ ಬೇಸಲ್ಲಿದೆ, ಸೊ ಜಲ್ಲಿ ಬೇಸಲ್ಲಿದೆ. ಈ ಥರ ಇದೆ. ಸ್ಮೆಲ್ ಏನೂ ಇಲ್ಲ ಅಷ್ಟು. ಇದನ್ನು ಯೂಸ್ ಮಾಡೋದು ಹೇಗೆ ಅಂತಂದರೆ, how to use. Start with a clean damp hair, skin shake with the bottle, ensure the gel is well mixed. Start with a small amount of gel, apply evenly along with the length of your hair, leaving it in 30 to 40 minutes for the best result. 40 minutes ಬಿಡಬೇಕಂತ ಹೇಳಿದ್ದಾರೆ. ಸೊ ಸ್ಮಾಲ್ ಅಮೌಂಟಲ್ಲಿ ತಗೊಂಡು ಸ್ಟಾರ್ಟ್ ಮಾಡಬೇಕಂತ. ಸೊ ನೋಡೋಣ. ಇದರಲ್ಲಿ ನಾನು ಒಂದು ನ್ಯಾಚುರಲ್ ಆಗಿ ಒಬ್ಬರು ಮಾಡೋದನ್ನು ಕೂಡ ನೋಡಿದ್ದೆ ನಾನು. ಹೇಗೆ ಅಂತಂದರೆ, ಅವರು ಮಾಡೋದ್ರಲ್ಲಿ ಹೇರ್ ಗ್ರೋತ್ ಆಗುತ್ತೆ ಅಂತ. ನನ್ನಂತೂ ಹೇರ್ ಫಾಲ್ ಅಂತೂ ಸಿಕ್ಕಾಪಟ್ಟೆ ಆಗ್ತದೆ. ಹೇರ್ ವಾಲ್ಯೂಮ್ ಕೂಡ ಚೆನ್ನಾಗಾಗಿ, ಆಮೇಲೆ ಬೇಬಿ ಹೇರ್ಸು ಬೆಳೆದಿರೋದನ್ನು ನಾನು ನೋಡಿದ್ದೀನಿ. ಆಲ್ಪ್ಸ್ ಗುಡ್ನೆಸ್ ಅವ್ರದ್ದಲ್ಲ, ಅದು ನ್ಯಾಚುರಲ್ ಆಗಿ ಮಾಡಿರ್ತಾರಲ್ಲ ಅದು. ನಾನು ಡೆಫಿನೆಟ್ಲಿ ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಚೆನ್ನಾಗಾದರೆ. ಈಗಾಗಲೇ ಮಾರ್ಕೆಟಲ್ಲಿ ಸಿಕ್ಕಾಬಟ್ಟೆ ರಿವ್ಯೂಸ್ ಇದೆ ಇದ್ರ ಬಗ್ಗೆ. ಸೊ ನಾನು ಆನೆಸ್ಟ್ ರಿವ್ಯೂ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಹೇಗಿದೆ ಅಂತ. ನನಗೇನಾದರೂ ಡಿಫ್ರೆನ್ಸ್ ಅನಿಸಿದ್ರೆ ಡೆಫಿನೆಟ್ಲಿ ನಿಮಗೂ ಹೇಳ್ತೀನಿ. ನ್ಯಾಚುರಲ್ ಅಲ್ವಾ, ಹಚ್ಕೊಂಡ್ರೆ ಏನು ಆಗಲ್ಲ. ಬಟ್ ಸ್ವಲ್ಪ ಹೇರ್ ಇದೆ, ಆದರೂ ಜಾಸ್ತಿ ಜೆಲ್ ಬೇಕು. ನನಗೆ ಈ ಬಾಟಲ್ ಮೇ ಬಿ ನನ್ನದು ಸ್ವಲ್ಪನೇ ಹೇರ್ ಇದೆ, ಇಷ್ಟು ವಾಲ್ಯೂಮ್ ಇದೆ. ನನ್ನದು ವಾಲ್ಯೂಮು ಕಡಿಮೆ ಇದೆ, ಲೆಂತು ಕಡಿಮೆ ಇದೆ. ಇದಕ್ಕೆ ಮುಂಚೆ ಸ್ವಲ್ಪ ಜಾಸ್ತಿ ಇತ್ತು. ಲಾಸ್ಟ್ ವೀಕು ನನ್ನ ಹೇರ್ ಬರ್ನ್ ಆಗಿಬಿಟ್ಟು ಹೇರ್ ಕಟ್ ಮಾಡಿಸಿದ್ದೆ ನಾನು. ಸೊ ಮೇ ಬಿ
ಇಷ್ಟು ಸಾಕನ್ಸುತ್ತೆ, ಜಾಸ್ತಿ ಬಂದ್ಬಿಡ್ತು. ನತ್ತಿಗೆ ಮಾತ್ರ ಚೆನ್ನಾಗಿ ಹಚ್ಕೊಂಡಿದ್ದೇನೆ ನಾನು. ಫುಲ್ಲು ಎಲ್ಲ ಚೆನ್ನಾಗಿ ಅಪ್ಲೈ ಆಗಿದೆ. ಹೀಗೆ ಬಿಡ್ತೀನಿ ಒಂದು 40 ಮಿನಿಟ್ಸು. 40 ಮಿನಿಟ್ಸ್ ಬಿಡೋಕ್ಕಾಗಿಲ್ಲ, ಒಂದು 30 ಮಿನಿಟ್ಸ್ ಬಿಡ್ತೀನಿ. ಬಿಟ್ಟು ಹೇರ್ ವಾಶ್ ಮಾಡ್ತೀನಿ. ಸೊ ಇವಾಗ 1 o'clock ಅಲ್ವಾ, 1:30 ಅದು. ಸೊ ಇದು ಡ್ರೈ ಆಗಿ ಇನ್ನೂ ಆಗೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಅಂದ್ಬಿಟ್ಟು ಇದನ್ನು ನೇಲ್ ಪಾಲಿಶ್ ಚೇಂಜ್ ಮಾಡಿ ಕೂಡ ತುಂಬ ದಿನ ಆಗಿತ್ತು ನಾನು. ಸೊ ರಿಮೂವ್ ಮಾಡ್ಕೊಂಡು ಬಿಡೋಣ ಅಂತ ಅಂದ್ಕೊಂಡು ರಿಮೂವ್ ಮಾಡ್ಕೊಳ್ತಿದ್ದೀನಿ. ಇದು ರಿಲಯನ್ಸ್ ಫ್ರೆಶಲ್ಲಿ ರಿಮೂವರ್ ಸಿಗುತ್ತೆ. ನಿಜ ಒಂದ್ಸರಿ ಟ್ರೈ ಮಾಡಿ ನೋಡಿ. ನನಗಂತೂ ನಿಜ ವರ್ತ್ ಇಟ್ ಅಂತ ಅನಿಸುತ್ತೆ. 45 ರುಪೀಸು 50 ರುಪೀಸ್ ಏನೋ ಇರಬೇಕು. ಇವಾಗ ನಾವು ಲ್ಯಾಕ್ಮಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತ ಬೆಸ್ಟ್ ಆಗಿರುತ್ತೆ ರಿಮೂವರು. ಇಲ್ಲಿ ನೇಲ್ ಕಲರ್ ಬಂದು ವೈಟು ಹಾಗೆ ನೇಲ್ ಕಲರೇ ಯೂಸ್ ಮಾಡ್ತಿದ್ದೀನಿ. ಲೈಟ್ ಪಿಂಕಿಶ್ ಬರುತ್ತೆ, ನೇಲ್ ಕಲರೇ ಬರುತ್ತೆ. ಸೊ ಅಷ್ಟು ಗೊತ್ತಾಗಲ್ಲ ನೇಲ್ ಪಾಲಿಶ್ ಅಪ್ಲೈ ಮಾಡಿದ್ದೀವಿ ಅಂತ. ಚೆನ್ನಾಗಿ ಕಾಣಿಸುತ್ತೆ ಬಟ್ ಹಾಕಿದ್ಮೇಲೆ. ಸೊ ಅದಕ್ಕೋಸ್ಕರ ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನೇಲ್ ಪಾಲಿಶ್ ಎಲ್ಲ ಹಾಕಿದ್ದಾಯಿತು. ಊಟಕ್ಕೆ ನಾನು ಒಂದು ಸ್ವಲ್ಪ ಮೊಸರು, ಬಸ್ಸಾರಿತ್ತು, ಒಂದು ಸಣ್ಣದಾಗಿ ಚೇಪೆಕಾಯಿ ಬಿಟ್ಟಿತ್ತು ನಮ್ಮ ಗಿಡದಲ್ಲೇ, ಆ ಚೇಪೆಕಾಯಿ ಮತ್ತು ಒಂದು ಬಾಳೆಹಣ್ಣು. ಸೊ ಅದನ್ನು ಊಟ ಮಾಡಿ ಬಟ್ಟೆನ ಐರನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ನೋಡಿ ಈ ಥರ ಆಗಿದೆ. ಸೊ ಏರ್ ವಾಶ್ ಮಾಡಿದ್ಮೇಲೆ ಈ ರೇಂಜಿಗೆ ಆಗಿದೆ. ಬಟ್ ಅಷ್ಟು ಡಿಫ್ರೆನ್ಸ್ ಅಂತ ಅನ್ನಿಸ್ತಿಲ್ಲ. ನಾನು ಕಂಡೀಷ್ನರ್ ಕೂಡ ಅಪ್ಲೈ ಮಾಡಿದ್ದೀನಿ. ಅದರ್ವೈಸ್ ಸ್ವಲ್ಪ ದಿನ ಯೂಸ್ ಮಾಡಿದ್ರೇ ಗೊತ್ತಾಗುತ್ತೆ. ಫಸ್ಟ್ ವಾಶಲ್ಲೇ ಅಷ್ಟೊಂದೆಲ್ಲ ರಿಸಲ್ಟ್ ಗೊತ್ತಾಗುತ್ತೆ ಅನ್ನೋದೇನಿಲ್ಲ. ಸೊ ಇದಾದಮೇಲೆ ನಾನು ಹೇರ್ನ ಸ್ವಲ್ಪ ಕೂಮ್ ಮಾಡ್ಕೊಳ್ತಾ ಇದ್ದೀನಿ. ಇದು ನೀಮ್ ಕೂಮ್ ಅಂತ ಹೇಳ್ತಾರಲ್ಲ, ಸ್ವಲ್ಪ ಹೇರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ವುಡನ್ ಕೂಂಬನ್ನೇ ಯೂಸ್ ಮಾಡ್ತಿದ್ದೀನಿ. ಹೇರ್ ಕೇರ್ ಮಾಡಲೇಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಸ್ವಲ್ಪ ಹೇರ್ ಕೇರ್ ಮಾಡ್ಕೊಳ್ಳೋದ್ರಲ್ಲಿ ಇಂಪಾರ್ಟೆನ್ಸ್ ಅಂತ ಸ್ವಲ್ಪ ಇಲ್ಲದೆ ಇರುವಾಗೇ ಅದ್ರ ಬೆಲೆ ಗೊತ್ತಾಗುತ್ತೆ. ಸೊ ಇವಾಗ ಮೀಟಿಂಗ್ ಇದೆ. ಮೀಟಿಂಗ್ಗೆ ರೆಡಿ ಆಗಬೇಕು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ರೆಡಿ ಆಗೋಣ ಅಂತ ರೆಡಿ ಆಗ್ತಾಯಿದ್ದೀನಿ. ಈಗ ನಾನು ಮೀಟಿಂಗ್ಗೆ ಕ್ವಿಕ್ಕಾಗಿ ರೆಡಿ ಆಗಿಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ನಾನು ಮಾಡೋದು ಸೋಲಾರ್ ಬಿಸ್ನೆಸ್ಸು. ಆ್ಯಕ್ಚುಲಿ ಸೋಲಾರ್ ನಾನೇ ಓನಾಗಿ ಬಿಸ್ನೆಸ್ ಮಾಡ್ತಿದ್ದೀನಿ. ಅಂದರೆ ಮ್ಯಾನುಫ್ಯಾಕ್ಚರಿಂಗಲ್ಲ, ರೀಟೇಲಿಂಗ್ ಮಾಡ್ತಿದ್ದೀನಿ. ಸೊ ರೀಟೇಲಿಂಗ್ ಅಂತಂದರೆ ನಮ್ದು ಏನು ಫೆಸಿಲಿಟೇಷನ್, ಇನ್ಸ್ಟಲೇಷನ್ ಆಗಿರ್ಬೋದು, ಅಥವಾ ಕಮಿಷನಿಂಗ್ ಆಗಿರ್ಬೋದು, ಲೈಸ್ನಿಂಗ್ ಆಗಿರ್ಬೋದು, ಆ ಥರ ವರ್ಕ್ ಫೆಸಿಲಿಟೀಸ್ ಎಲ್ಲ ನಾನು ಕೊಡ್ತೀವಿ. ಸೊ ಸೋಲಾರ್ ಇನ್ಸ್ಟಲೇಷನ್ ಬರುವ ದಿನಗಳಲ್ಲಿ ನಾವು ಮಾಡಿದಂಥ ಇನ್ಸ್ಟಲೇಷನ್ದು ಯಾವುದಾದ್ರೂ ಒಂದು ವೀಡಿಯೋ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನಗೆ ನನ್ನನ್ನು ಸ್ಟ್ರೀಮ್ಲೈನ್ ಮಾಡೋದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕು. ಸೊ ಹಂಗಾಗಿ ನನಗೆ ಇದೊಂದು ಪ್ಯಾಷನೇಟ್ ಅಂತ ಹೇಳ್ಬೋದು. ನನಗೆ ಇಷ್ಟ ಕೂಡ ಇದು ವಿಡಿಯೋ ಮಾಡಿಕೊಂಡು ನಾನು ಒಂದು ಸ್ಟ್ರೀಮಿಂಗ್ ಮಾಡೋದು ಅಂತಂದರೆ ನನಗೆ ತುಂಬ ಇಷ್ಟ. ಸೊ ಹಂಗಾಗಿ ನಾನು ವಿಡಿಯೋನ ಇಷ್ಟಪಟ್ಟು ಮಾಡ್ತೀನಿ, ಕಷ್ಟಪಟ್ಟು ಅಲ್ಲ. ಬಟ್ ಸಮ್ಟೈಮ್ಸು ಗ್ಯಾಪ್ ಆಗುತ್ತೆ. ಯಾಕೆ ಅಂತಂದರೆ ಅದು ಪ್ಯೂರ್ಲಿ ಒಂದು ಸೋಂಬೇರ್ತನ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇದನ್ನು ಮಾಡಬಾರ್ದು ನನಗೆ ಅನ್ನೋದೆಲ್ಲ ಏನೂ ಇರಲಿಲ್ಲ. ಸೋಂಬೇರ್ತನದಲ್ಲಿ ನಾವು ಒಂದೊಂದನ್ನು ಬಿಟ್ಬಿಟ್ಟಿರ್ತೀವಲ್ವ, ಅದಷ್ಟೇ. ನಾನು ಮಾಡೋವಂಥ ವರ್ಕ್ಗೆ ಆಗಾಗ ಮೀಟಿಂಗ್ ಹೋಗಬೇಕು, ನೀಟಾಗಿ ರೆಡಿ ಆಗಬೇಕು. ಸೊ ಇದಂತೂ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಒಂದು ಬಿಸ್ನೆಸ್ ಮಾಡ್ತಿದ್ದೀವಿ ಅಂತಂದರೆ ನಮ್ಮ
ಫಸ್ಟ್ ಲುಕ್ ತುಂಬ ಇಂಪಾರ್ಟೆನ್ಸ್ ಆಗುತ್ತೆ. ಈ ಕೆಲವ್ರು ಹೇಳ್ಬೋದು ಏನು ಅದು ಇದು ಅಂತ, ಬಟ್ ನಮ್ಮನ್ನು ನಾವು ಮ್ಯಾನೇಜ್ ಮಾಡ್ಕೋಬೇಕು, ಗುಡ್ ಲುಕಿಂಗಲ್ಲಿ ಇಟ್ಕೋಬೇಕು, ಫಿಸಿಕ್ಸ್ನ ಸ್ವಲ್ಪ ಮೇಂಟೈನ್ ಮಾಡಬೇಕು. ಅದಕ್ಕಾಗಿ ನಾನು ಇವಾಗ ಡಯಟ್ ಕೂಡ ಸ್ಟಾರ್ಟ್ ಮಾಡ್ತಿದ್ದೀನಿ. ನನ್ನ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ಅದನ್ನು ಕೂಡ ಮೆನ್ಷನ್ ಮಾಡ್ತೀನಿ, ನಾನು ಏನು ಫಾಲೋ ಮಾಡ್ತಿದ್ದೀನಿ ಅಂತ. ಸ್ವಲ್ಪ ಡಯಟ್ನ ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಫಿಸಿಕಲ್ ಆ್ಯಕ್ಟಿವಿಟೀಸು ಏನೂ ಇಲ್ಲ, ಪ್ಯೂರಾಗಿ ಝೀರೋ ಅಂದರೆ ಝೀರೋ ಆಗಿದೆ. ಸೊ ಅದನ್ನೆಲ್ಲ ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿಕೊಂಡು ನನ್ನ ಲೈಫ್ ಸ್ಟೈಲ್ನೆಲ್ಲ ತುಂಬ ಅಂದರೆ ತುಂಬ ಚೇಂಜ್ ಮಾಡ್ಕೊಳ್ಳೋದಿದೆ. ಬರೋ ದಿನಗಳಲ್ಲಿ ಅದನ್ನು ಕೂಡ ಅಪ್ಡೇಟ್ ಮಾಡ್ತೀನಿ, ನಾನು ಏನು ಇವಾಗ ಫಾಲೋ ಮಾಡ್ತಿದ್ದೀನಿ ಅನ್ನೋದನ್ನು. ನನ್ನ ಮೇಕಪ್ ತುಂಬ ಸಿಂಪಲ್ಲು. ಸೊ ಒಂದು ಸ್ವಲ್ಪ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಯೂಸ್ ಮಾಡಿ ಸ್ವಲ್ಪ ಸನ್ಸ್ಕ್ರೀನ್ ಲೋಷನ್ ಯೂಸ್ ಮಾಡ್ತೀನಿ. ಸನ್ಲೈಟಿಗೆ ಹೋಗೋದ್ರಿಂದ ನಮ್ಮದು ಸೋಲಾರ್ ವರ್ಕ್ ಆಗಿರೋದ್ರಿಂದ ಸನ್ಸ್ಕ್ರೀನ್ ಲೋಷನ್ ತುಂಬ ಮಸ್ಟು, ಅದನ್ನು ಯೂಸ್ ಮಾಡೇ ಮಾಡ್ತೀನಿ. ಆಮೇಲೆ ಒಂದು ಸ್ವಲ್ಪ ಹೈಲೈಟ್ರು ಅಂದರೆ ಐಬ್ರೋ ಹೈಲೈಟ್ರ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಮೂಡಿದ್ದರೆ ಕಾಜಲ್ ಹಾಕ್ಕೊಳ್ತೀನಿ ಕಣ್ಣಿಗೆ, ಅದರ್ವೈಸ್ ಏನಿಲ್ಲ. ನ್ಯೂಡ್ ಕಲರ್ ಲ್ಯಾಕ್ಮಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ ಮತ್ತು ಐಲೈನರ್ ಅಪ್ಲೈ ಮಾಡ್ತೀನಿ, ಲಿಪ್ ಲೈನರು. ಸೊ ಇಷ್ಟೇ ನನ್ನ ಮೇಕಪ್ಪು. ಸ್ವಲ್ಪ ಕುಂಕುಮ ಇಟ್ಕೊಂಡ್ರೆ ಮುಗೀತು, ಇನ್ನು ನಾನು ಗುಡ್ ಟು ಗೋ. ಸೊ ಇದೆಲ್ಲ ರೆಡಿ ಆಗಿದೆ, ಹೊರಡೋಣ ಫ್ರೆಂಡ್ಸ್. ರೆಡಿಯಾಗಿ ಈಗ ವರ್ಕಿದೆ, ವರ್ಕಿಗೆ ಹೋಗೋಣ. ಸೊ ಸ್ವಲ್ಪ ಬಿಸಿಲಲ್ಲಿ ಅಂದರೆ ಕಾರ್ ಓಡಿಸೋದು ಭಾರಿ ಕಷ್ಟ. ಸೊ ನಿಮಗೆ ಗೊತ್ತಿರುತ್ತೆ ಹೆಂಗೆ ಹೀಟ್ ಆಗಿಬಿಟ್ಟಿರುತ್ತೆ ಅಂತ. ಸೊ ಅದಕ್ಕೆ ಸ್ವಲ್ಪ ಟೈಮ್. ಹಾಂ, ಯಾವ ಕಡೆ ಬಿಲ್ಲು? ಫ್ರೆಂಡ್ಸ್, ಈಗ ಕಾರು ಸ್ವಲ್ಪ ಏನಾದರೂ ಆಗಿದೆಯಾ, ಏರ್ ಕಡಿಮೆ ಇದೆಯಾ ಅಂತ ನನ್ನ ಹಸ್ಬೆಂಡ್ ಚೆಕ್ ಮಾಡು ಅಂತ ಹೇಳಿದ್ರು. ಚೆಕ್ ಮಾಡಿದೆ, ಏನು ಕಡಿಮೆ ಇರಲಿಲ್ಲ. ಸೊ ನಡೆಯುತ್ತೆ ಅಂತ ಅಂದ್ಬಿಟ್ಟು ವರ್ಕ್ಗೆ ಹೋಗೋಣ ಅಂತ ಬಿಟ್ಟೆ. ಸೊ ನಾನು ಸೆಲ್ಫ್ ಡ್ರೈವ್ ಮಾಡ್ಕೊಳ್ತೀನಿ. ನಾನು ಯಾರಾದರೂ ಹುಡುಗರಿದ್ದರೆ ಅವರು ಡ್ರೈವ್ ಮಾಡ್ತಾರೆ, ಅದರ್ವೈಸ್ ನಾನು ಒಬ್ಬಳೇ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ. ಸೊ ಹೋಗ್ತಾ ಹಾಗೆ ಇದು ಏನು ಅಂತಲೇ ಗೊತ್ತಾಗಲಿಲ್ಲ, ವೈಟಾಗಿದೆ. ಐಸ್ ಕ್ಯೂಬ್ಸಾ ಅಂತ ನನಗೆ ಡೌಟ್ ಆಯಿತು, ಇಲ್ಲ ಪ್ಯಾಕಿಂಗ್ ವ್ರ್ಯಾಪ್ ಅಂತ. ಇದೇ ಸೈಟು, ಇಲ್ಲಿಗೆ ಬಂದು ಫ್ರೆಂಡ್ಸ್ ವರ್ಕೆಲ್ಲ ಮುಗಿಸ್ಕೊಂಬಂದು ಮನೆಗೆ ಬಂದು ಟೆಂಪಲ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟಿದ್ದೀನಿ. ಇಲ್ಲೇ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ. ಇವತ್ತು ಸ್ಯಾಟರ್ಡೇನೇ ಕಣು, ಸುಮ್ಮನೆ ಇರು. ಇವತ್ತು ಫ್ರೈಡೇನಾ? ಸುಮ್ಮನೆ ಮಾಡ್ತಾನೆ ನೋಡು ಎಲ್ಲದಕ್ಕೂ. ಏಯ್ ಹಾಕು, ಏನಾಗಲ್ಲ. ಆಯ್ತು, ಹುಷಾರು. ಪ್ರೀತಿಗಾಗೆ ಕಾಯುವೆ, ಸಂಗಾತಿ ನೀನು ದೂರಾದ ಮೇಲೆ
ಫ್ರೆಂಡ್ಸ್, ಈಗ ಟೆಂಪಲ್ಗೆ ಹೋಗಿ ಇವಾಗ ಬಂದ್ವಿ. ಸೊ ಬಂದು ಇವಾಗ ಏನಾದರೂ ಕುಕ್ ಮಾಡಿಕೊಂಡು ಪುಳಿಯೋಗರೆ ಮಾಡಿಕೊಂಡು ತಿಂದ್ಕೊಂಡು ಊಟ ಮಾಡೋಣ ಅಂತ. ಸೊ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್.